ಸರ್ ನಮಸ್ತೆ. ಶ್ರೀ ಗೋಮಾತಾ ಸರ್ಕಲ್ ಪ್ರತಿ ತಿಂಗಳು ಗೋ ಸೇವಾ ಕಾರ್ಯಕ್ರಮ ಮತ್ತು ಅಕ್ಷರ ದಾಸೋಹ ಆಗುವಂಥ ಜಾಗಗಳಲ್ಲಿ ಸೇವೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ದಿನ ನಮ್ಮ ಎಲ್ಲ APMC ಮಾರ್ಕೆಟು ವರ್ತಕರು ಮತ್ತು ಸಾರ್ವಜನಿಕರು, ಹೂವಿನ ಮಾರ್ಕೆಟು ಇವರೆಲ್ಲರೂ ಸೇರಿ ಒಂದು ಅವ್ರದ್ದೇ ಆದ ಒಂದು ಕಾಣಿಕೆಯಾಗಿ ಒಂದು ತರಕಾರಿಯನ್ನು ಕೊಟ್ಟಿದ್ದಾರೆ. ಮತ್ತು ತಿರ್ಗಾ ಗೋಶಾಲೆಗಳಿಗೆ ಬೂಸ ಆಗಲಿ ನಮ್ಮ APMC ಮಾರ್ಕೆಟು ವರ್ತಕರು ಮತ್ತು ಸುರೇಶ್ ಅನ್ನೋರು ಒಂದು 3 ಮೂಟೆ ಬೂಸ ಆಗಲಿ ಈ ಥರ ಎಲ್ಲ ಸೇವೆ ಮಾಡಿದ್ದಾರೆ. ಒಂದು ಮಗುದು ನಾಮಕರಣದ ಪ್ರಯುಕ್ತವಾಗಿ ಆ ಒಂದು ಮೂಟೆಯನ್ನು ಕೊಟ್ಟಿದ್ದಾರೆ ಒಂದು ಗೋಶಾಲೆಗೆ. ನಮಗೆ ಇದು ತುಂಬ ಅವಿಭಾವಂತ ಸಂಬಂಧ ಈ ಮಠ. ತಮ್ಮ ಪರಿಚಯ ಪ್ಲೇಸ್ ಹೇಳಿ ಸರ್. ನಮಸ್ಕಾರ. ನಾನು ಶ್ರೀ ಮೇಲನಗವಿ ವೀರಸಿಂಹಾಸನ ಸಂಸ್ಥಾನದ ಮಠದ ವತಿಯಿಂದ ನಡೀತಾ ಇರ್ತಕ್ಕಂಥ ಶ್ರೀ ವಿಶ್ವಾರಾಧ್ಯ ದೇಶಿಕೇಂದ್ರ ಗ್ರಾಮಾಂತರ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ನಮ್ಮ ಮಠದ ಆಶ್ರಯದಲ್ಲಿ ಸುಮಾರು 120 ಮಕ್ಕಳಿಗೆ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಆಶ್ರಯ ಕೊಟ್ಟಿದ್ದಾರೆ. ಯಾಕೆಂದರೆ ಉಚಿತವಾಗಿ ಊಟ, ವಸತಿ ಮತ್ತು ಶಾಲೆಯಲ್ಲೂ ಕೂಡ ಯಾವುದೇ ರೀತಿ ಶುಲ್ಕವಿಲ್ಲದೆ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಬಡ ಮಕ್ಕಳಿಗೆ ಇದೊಂದು ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಕೂಡ ಪ್ರತಿ ಶಿಕ್ಷಕರು ಪ್ರತಿ ದಿವಸ ವಾರದಲ್ಲಿ ಒಂದು ದಿನ ಬರುತ್ತೆ ಶಿಕ್ಷಕರಿಗೆ. ರಾತ್ರಿ 9 ಗಂಟೆವರೆಗೂ ಇದ್ದು ಮಕ್ಕಳಿಗೆ ಒಂದಿಷ್ಟು ಇಲ್ಲೂ ಕೂಡ ಒಂದು ಟ್ಯೂಷನ್ ಹೇಳ್ಕೊಡೋದ್ರ ಮೂಲಕ ನಾವು ಕೂಡ ಅದನ್ನು ಕೈ ಜೋಡಿಸ್ಕೊಂಡು, ಯಾಕಂದರೆ ದೂರದಿಂದ ಬಂದಿರ್ತವೆ ಮಕ್ಕಳು, ಆ ಮಕ್ಕಳಿಗೆ ಯಾವುದೂ ಕೊರತೆ ಆಗಬಾರ್ದು, ಅನ್ನದಾಸೋಹ, ಅಕ್ಷರ ದಾಸೋಹ ಎಲ್ಲವೂ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯರ ಆಶಯದಂತೆ ಈ ಒಂದು ಕಾರ್ಯಕ್ರಮ ಈ ಮಠದಲ್ಲಿ ಒಂದು ಜಗದ್ಗುರುಗಳು ಅವರ ಹೆಸರಿನಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿ ಅದನ್ನು ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಈ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಅನೇಕರು, ಬೆಂಗಳೂರು ನಗರ ಆಗ್ಬೋದು, ತುಮಕೂರು ನಗರ ಆಗ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ನಗರ ಹಾಗೂ ಹೀಗೆ ಅನೇಕ ನಗರಗಳಿಂದ ಅನೇಕ ಗೌರವಾನ್ವಿತ ದಾನಿಗಳು ಸಾಕಷ್ಟು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ಇವತ್ತು ಒಂದು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಯ ಅಂದರೆ ಕೇಂದ್ರ ಸ್ಥಾನವಾದಂತಹ ಚಿಕ್ಕಬಳ್ಳಾಪುರ ನಗರದ ಶ್ರೀ ರೇವಣ್ಣ ಸಿದ್ದೇಶ್ವರ ಗ್ರೂಪ್ ಟ್ರಸ್ಟ್ ಮತ್ತು ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಏನು ಪ್ರತಿ ತಿಂಗಳ ಕೊನೆಯ ದಿನ ಅಂತ ಹೇಳಿ ನಾನು ಕೇಳಿದ್ದೀನಿ. ಬಟ್ ಇವತ್ತು ಜೂನ್ 1 ನಿಮ್ಮ ಸೇವೆ ನಮ್ಮ ಮಠಕ್ಕೆ ಮತ್ತು ನಮ್ಮ ಶಾಲೆಯ ಮತ್ತು ಮಠದ ಆವರಣದಲ್ಲಿ ನಡೀತಾ ಇರ್ತಕ್ಕಂಥ ಓಂಕಾರ ಗೋಶಾಲೆಗೆ ನಿಮ್ಮ ಸೇವೆ ಈಗ ತಲುಪಿದೆ. ಯಾಕಂದರೆ ಇಲ್ಲಿ ಏನು ಚಿಕ್ಕಬಳ್ಳಾಪುರದ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಜಿ ಪ್ರಭುರವರ ಸಾನ್ನಿಧ್ಯದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಆ ಚಿಕ್ಕಬಳ್ಳಾಪುರದ ರೈತರು, APMC ವರ್ತಕರು, ಸಾರ್ವಜನಿಕರು ಇವರೆಲ್ಲರ ಮತ್ತು ಹೂವಿನ ಮಾರುಕಟ್ಟೆಯ ವರ್ತಕರು ಇವರೆಲ್ಲರ ಒಂದು ಸೇವಾ ಮನೋಭಾವದಿಂದ ಇವತ್ತು ಅವರೆಲ್ಲರೂ ಸೇರಿ ನಮ್ಮ ಗೋಶಾಲೆ ಮತ್ತು ಮಠದ ವಿದ್ಯಾರ್ಥಿ ನಿಲಯಕ್ಕೆ ಬಹಳ ಒಂದು ವಿಶಿಷ್ಟವಾದ ಸೇವೆಯನ್ನು ಎಲ್ಲರೂ ಸೇರಿ ಸಲ್ಲಿಸಿದ್ದೀರಿ. ಆ ಸೇವೆಯ ಪ್ರತಿಫಲ ಈಗ ನಮ್ಮ ಮಠವನ್ನು ತಲುಪಿದೆ. ನಾವು ಅದರ ಮುಂದೆ ಇದ್ದೀವಿ. ಸಾಕಷ್ಟು ರೀತಿಯ ತರಕಾರಿಗಳನ್ನು
ನಮ್ಮ ಮಠದ ವಿದ್ಯಾರ್ಥಿಗಳಿಗೋಸ್ಕರ ನೀವು ಸಲ್ಲಿಸಿರ್ತಕ್ಕಂಥದ್ದು. ಹಾಗೇನೆ ಒಬ್ಬರು ಹೇಳಿದ್ರು, ನಮ್ಮ ಮಹೇಶ್ ಅವರು, ಒಬ್ಬರು ಬರ್ತ್ಡೇ ಪ್ರಯುಕ್ತ ಒಂದು ಮೂಟೆ ಬೂಸವನ್ನು ನಮ್ಮ ಗೋಶಾಲೆಯ ಹಸುಗಳಿಗೋಸ್ಕರ ನೀಡಿದ್ದಾರೆ. ನಿಜವಾಗ್ಲೂ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಎಲ್ಲೋ ಹೋಗಿ ಸುಮ್ಮನೆ ಅದ್ದೂರಿಯಿಂದ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋಕೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರ ಬದಲು ಅದೇ ಸಾವಿರಾರು ರೂಪಾಯಿನ ಆಕಳಿಗೋಸ್ಕರ, ಗೋವುಗಳಿಗೋಸ್ಕರ ವಿನಿಯೋಗ ಮಾಡಿದರೆ ನಿಜವಾಗ್ಲೂ ಅದಕ್ಕಿಂತ ಪುಣ್ಯ ಬೇರೆ ಯಾವುದೂ ಇಲ್ಲ. ಅದು ನಿರಂತರವಾಗಿ ನಡೀತಾ ಇದೆ. ಬೆಂಗಳೂರು ನಗರದಿಂದ ಪ್ರತಿನಿತ್ಯ ಒಂದಲ್ಲ ಎರಡು ಬರ್ತ್ಡೇ ಕಾರ್ಯಕ್ರಮಗಳನ್ನು ನಮ್ಮ ಗೋಶಾಲೆಯಿಂದ ಮಾಡ್ತಾರೆ. ಅಂದರೆ ಅವ್ರು ಯಾರು ಇಲ್ಲಿ ಬರೋದಿಲ್ಲ, ಒಂದಿಷ್ಟು ಅವ್ರ ಸಹಾಯನ ಆ ಗೋಶಾಲೆ ಟ್ರಸ್ಟ್ಗೆ ಹಾಕ್ತಾರೆ. ಅವರ ಹೆಸರಿನಲ್ಲಿ ನಾವು ಗೋಪೂಜೆಯನ್ನು ಇಲ್ಲಿ ಪ್ರತಿನಿತ್ಯ ಸಂಜೆ ಹೊತ್ತು ಗೋಪೂಜೆ ಮಾಡಿಸ್ತೇವೆ. ಅಂದರೆ ಯಾವುದೋ ಒಂದು ರೂಪದಲ್ಲಿ ಆ ಗೋವುಗಳಿಗೆ ಒಂದು ಅನುಕೂಲ ಆಗಬೇಕು. ಯಾಕಂದರೆ ಆ ಟ್ರಸ್ಟ್ನಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಬಹಳ ಕಷ್ಟಪಡ್ತಾ ಇದೆ. ಸುಮಾರು 200-210 ದನಗಳಿದ್ದಾವೆ. ಅವುಗಳನ್ನ ಸಾಕೋದು ಸುಲಭ ಅಲ್ಲ. ಅದನ್ನು ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಅನೇಕರು ಅದಕ್ಕೆ ಸಹಕಾರವನ್ನು ಕೊಡ್ತಾ ಬಂದಿರೋದ್ರಿಂದ ಅದು ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಿಜವಾಗ್ಲೂ ಅದನ್ನು ನೋಡಿದ್ರೆ ಗೋಶಾಲೆನ ಎಲ್ರಿಗೂ ಕೂಡ ಖುಷಿ ಆಗಬೇಕು. ಹಾಗೆ ನಮ್ಮ ಮಠದ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸ್ವಾಮೀಜಿಯವರು ಯಾವುದೇ ಕೊರತೆ ಇರುತ್ತೆ, ಟೈಮಿಗೆ ಊಟ, ಒಳ್ಳೆ ರೀತಿಯ ವಸತಿ, ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ತಮ್ಮ ತನು ಮನ ಧನವನ್ನು ಪೂಜ್ಯರು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಚಿಕ್ಕಬಳ್ಳಾಪುರ ಒಂದು ನಗರದ ವಾಸಿಗಳು, ವರ್ತಕರು, APMC 2 ವರ್ತಕರು, ಹೂ ಮಾರುಕಟ್ಟೆಯ ವರ್ತಕರು ಮತ್ತು ಆ ಸುತ್ತಮುತ್ತಲ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರುಗಳು ತಮ್ಮ ಸೇವಾ ಮನೋಭಾವದಿಂದ ಪ್ರತಿ ತಿಂಗಳ ಒಂದು ದಿವಸ ಪ್ರಾರಂಭದ ದಿನ ಇಷ್ಟೆಲ್ಲ ಸೇವೆಯನ್ನು ಶಾಲೆ ಮತ್ತು ಮಠ ಮಾನ್ಯಗಳಿಗೆ ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶೋಭೆ ತರ್ತಕ್ಕಂಥದ್ದು. ಹಾಗೂ ನಮ್ಮ ಏನು ನಾವು ದುಡಿದಿದ್ದು, ನಾವು ಪಡೆದಿದ್ದರಲ್ಲಿ 4-6 ಒಳ್ಳೆ ಕಾರ್ಯಗಳಿಗೆ ಕಿಂಚಿತ್ತು ಸೇವೆ ಮಾಡ್ತಕ್ಕಂಥ ಗುಣ ನಿಮ್ಮಲ್ಲಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಬೇರೆ ಜಿಲ್ಲೆಗಳಿಗೆ ಅದು ಒಂದು ರೀತಿ ಆದರ್ಶಪ್ರಾಯವಾದಂಥದ್ದು. ಇಂಥ ಸೇವೆಯನ್ನು ನೀವು ಹೀಗೆ ಮುಂದುವರಿಸಲಿ ಅಂತ ಹೇಳ್ತಾ, ಅದಕ್ಕೆ ದೇವರು ನಿಮಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಪರಮಾತ್ಮನಲ್ಲಿ ಬೇಡ್ಕೊಂಡು ನಿಮ್ಮ ಸೇವೆಗೆ ನಮ್ಮ ಮಠ, ನಮ್ಮ ಓಂಕಾರ ಗೋಶಾಲೆಯ ಟ್ರಸ್ಟು ಯಾವಾಗಲೂ ಕೂಡ ಆಭಾರಿಗಳಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್, ಇದು ಒಂದು SVT ಕಂಜನಹಳ್ಳಿ ಸುರೇಶ್ ಅಣ್ಣ ಅಂತ ಗೋವುಗಳಿಗೆ ಪಾಪ ಅವರು ವೈಯಕ್ತಿಕವಾಗಿ ಫೋನ್ ಮಾಡಿ ಅವರು ಕೂಡ ಒಂದು 2 ಮೂಟೆ 2-3 ಮೂಟೆ ಪಾಪ ಅವರು ಬೂಸ ಅವರೇ ಖಂಡಿತ ಹೋಗೋ ಗಾಡಿನ ನಿಲ್ಲಿಸಿ ಅವ್ರು ಕೊಟ್ಟಿರೋಂಥ ವ್ಯಕ್ತಿ ಸರ್. ಇಂಥವರೆಲ್ಲ ನಮಗೆ ಕೈ ಜೋಡಿಸೋದ್ರಿಂದ ನಾವು ಸೇವೆ ಮಾಡೋಕ್ಕೆ ಒಂದು ಧೈರ್ಯ ಸಿಗುತ್ತೆ. ಎಲ್ಲ ನಮ್ಮ ಸಮಸ್ತ ನಾಡಿನ ಚಿಕ್ಕಬಳ್ಳಾಪುರ ಜನತೆಗೆ ಮತ್ತೊಮ್ಮೆ ಎಲ್ಲರೂ ನಿಮ್ಮ ಒಂದು ಆರ್ಥಿಕ ಚಪ್ಪಾಳೆಯ ಮೂಲಕ ಅವ್ರನ್ನ ಎಲ್ಲ ಚೆನ್ನಾಗಿದೆ.